ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಕರ್ನಾಟಕ ವಿದ್ಯುತ್ ಇಲಾಖೆಯವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಈ ಸರ್ಕಾರಿ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋನ ಶುರು ಮಾಡೋಣ. ಸೆಸ್ಕಾಮ್ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಮೈಸೂರು ಅಂತ ಹೇಳಿ ಇವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಮೈಸೂರು, ಕರ್ನಾಟಕ. ಟೋಟಲ್ 200 ಹುದ್ದೆ ಖಾಲಿ ಇದೆ. ಯಾವ್ಯಾವುದು ಅಂತ ನೋಡಿದ್ರೆ ಅಪರೆಂಟಿಸ್ ಹುದ್ದೆಗಳು ಇದಾಗಿರುತ್ತೆ, ಅಪರೆಂಟಿಸ್ಶಿಪ್ ಆಗಿರುತ್ತೆ. ಸೊ ಇದು ಸ್ಯಾಲ್ರಿ ಆಗಿರೋದಿಲ್ಲ, ಸ್ಟೈಫಂಡ್ ಆಗಿರುತ್ತೆ. 10,900 ರೂಪಾಯಿಂದ ಹಿಡಿದು 12,300 ರೂಪಾಯಿ ತನಕ ಸ್ಟೈಫಂಡ್ ಇರುತ್ತೆ. ನೀವು ಈ ಅಪರೆಂಟಿಸ್ಶಿಪ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪರ್ಮನೆಂಟ್ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಪರ್ಮನೆಂಟ್ ಜಾಬ್ಗಳಿಗೆ ಅವರು ಅಪರೆಂಟಿಸ್ಶಿಪ್ ಆಗಿದ್ದವ್ರನ್ನೇ ತಗೋತಾರೆ. ಅದಕ್ಕೋಸ್ಕರ ಇದರ ಬಗ್ಗೆ ಸಂಪೂರ್ಣವಾಗಿ ಗಮನ ಕೊಟ್ಟು ನೋಡಿ ಆದಷ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದರ ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳ್ಕೊಳ್ಳೋದಿದ್ರೆ, ನಿಮ್ಮ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ಆ ಕ್ಯಾಂಡಿಡೇಟ್ಸ್ಗಳಿಗೆ ರಿಜಿಸ್ಟರ್ ಇಮೇಲ್ ID ಗೆ ಒಂದು ಮೇಲ್ ಕಳಿಸ್ತಾರೆ. ನೀವು ಇಂಟರ್ವ್ಯೂಗೆ ಬರಬೇಕಾದ್ರೆ ಏನು ವೆರಿಫಿಕೇಶನ್ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಎಲ್ರಿ ಅಂದರೆ ಜನರಲ್ ಮ್ಯಾನೇಜರ್ A&HR ಸೆಕ್ಷನ್, CESE ಕಾರ್ಪೊರೇಟ್ ಆಫೀಸ್ ಮೈಸೂರಿನಲ್ಲಿ. ಅದಾದ ನಂತರ ನಿಮ್ಮ ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇದು ಸೆಲೆಕ್ಷನ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ಇದರ ಅಪ್ಲಿಕೇಶನ್ ಫೀಸ್ ಅಂದರೆ ಅರ್ಜಿ ಶುಲ್ಕ ಏನಿರುತ್ತೆ ಅಂತ ತಿಳ್ಕೊಳ್ಳುತ್ತಿದ್ರೆ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಕೂಡ ಇರೋದಿಲ್ಲ. ಉಚಿತವಾಗಿ ಎಲ್ಲರೂ ಅರ್ಜಿಯನ್ನು ಹಾಕಬಹುದು, ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ಗೊತ್ತಾಯ್ತಲ್ವಾ? ಇದಕ್ಕೆ ಹೇಗೆ ಅರ್ಜಿಯನ್ನು ಹಾಕೋಬೇಕು ಅಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಹಾಕೊಳ್ಳೋದಕ್ಕೆ ಅಪ್ಲಿಕೇಶನ್ ಲಿಂಕ್ನ ನಾವು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹೇಗೆ ಪಡ್ಕೋಬಹುದು ಅಂತ ಹೇಳಿ. ಆದರೆ ಅದಕ್ಕಿಂತ ಮುಂಚೆ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ID ಪ್ರೂಫ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಏಜ್ ಪ್ರೂಫಿಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಎಲ್ಲ ಇಟ್ಕೊಂಡಿರಿ. ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಆದರೆ ಎಕ್ಸ್ಪೀರಿಯನ್ಸ್ ಇರೋ ಅಗತ್ಯ ಇರೋದಿಲ್ಲ, ಅಪರೆಂಟಿಸ್ಶಿಪ್ ಆಗಿರೋದ್ರಿಂದ ಎಲ್ಲ ಫ್ರೆಷರ್ಸ್ಗಳು ಕೂಡ ಈ ಜಾಬಿಗೆ ಅರ್ಜಿಯನ್ನು ಹಾಕೋಬಹುದು, ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ಮತ್ತು ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೆ ಇಮೇಲ್ ಅಥವಾ SMS ಮುಖಾಂತರ ಅವರು ಕಳಿಸ್ಕೊಡ್ತಾರೆ. ಅದಕ್ಕೆ ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಇದನ್ನು ಮೆನ್ಷನ್ ಮಾಡಿ. ಅಪ್ಲಿಕೇಶನ್ ಫಾರಮ್ ಫಿಲಪ್ ಮಾಡಿದ್ಮೇಲೆ 2 ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಹೇಳಿ. ಆಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ನೀವು ಮೊಬೈಲ್ನಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಫೋಟೋ ತೊಗೊಂಡು ಇಟ್ಕೊಳ್ಳಿ. ಅಲ್ಲಿಂದ ನೀವು PC ಗೆ ಕಳಿಸ್ಬೋದು, ಅಥವಾ ನೀವು ಮೊಬೈಲ್ನಲ್ಲೇ ಕೂಡ ಉಚಿತವಾಗಿ ಆರಾಮಾಗಿ ಅರ್ಜಿಯನ್ನು ಹಾಕೋಬಹುದು. ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಚೆಕ್ ಮಾಡಿದ್ಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರಿಕ್ವೆಸ್ಟ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 8 ಮೇ 2026, ಕೊನೆಯ ದಿನಾಂಕ ಇರೋದು 29 ಮೇ 2026. ಅಷ್ಟರ ಒಳಗಡೆ ಅರ್ಜಿಯನ್ನು ಹಾಕೊಳ್ಳಿ ಪ್ರಯತ್ನ ಮಾಡಿ. ಯಾಕಂದರೆ ಅದಕ್ಕಿಂತ ನಂತರ ಹಾಕ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಸೆಲೆಕ್ಟ್ ಮಾಡೋದಿಲ್ಲ. ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸೆಸ್ಕಾಮ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ, ಯಾವ್ಯಾವ ಜಾಬ್ಗೆ ಎಷ್ಟೆಷ್ಟು ಖಾಲಿ ಇದೆ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ರಿಸರ್ವೇಷನ್ ಪಾಲಿಸಿ, ಸೆಲೆಕ್ಷನ್ ಪ್ರೊಸೀಜರ್ ಎಲ್ಲ ಇದೆ. ಮತ್ತು 3ನೇ ಪೇಜಲ್ಲಿ ನೀವು ಹೇಗೆ ಅಪ್ಲಿಕೇಶನ್ ಹಾಕ್ಕೋಬೇಕು ಅಂತ ಹೇಳಿ ಲಿಂಕ್ ಸಮೇತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಲಿಂಕ್ ಇದೆ ನೋಡಿ, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲೂ ಅಷ್ಟೇ, ಇದು ಹಳೆ ವೆಬ್ಸೈಟು, ಇದು ಹೊಸ ವೆಬ್ಸೈಟ್ನ ಲಿಂಕ್ ಆಗಿರುತ್ತೆ. ಇದು ಎರಡೂ ಕರೆಕ್ಟಾಗಿ ಓದ್ಕೊಳ್ಳಿ, ನಿಮಗೆ ಹೇಗೆ ಅಪ್ಲಿಕೇಶನ್ ಹಾಕ್ಕೋಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಅಪ್ಲಿಕೇಶನ್ ಕೊನೆಯ ದಿನಾಂಕ ಅದೇ ನಾನು ಮುಂಚೆನೇ ತಿಳಿಸಿದಾಗೆ 29 ಮೇ 2026 ಕೊನೆಯ ದಿನಾಂಕ ಆಗಿರುತ್ತೆ. ಶಾರ್ಟ್ ಲಿಸ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನ ಲಿಸ್ಟ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ 5 ಜೂನ್ 2026 ಅವರು ಅನೌನ್ಸ್ ಮಾಡ್ತಾರೆ.
ಗೊತ್ತಾಯ್ತಲ್ವಾ? ಇದು ಡೀಟೇಲ್ಸ್ ಆಗಿರುತ್ತೆ. ಇಲ್ಲೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ, ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಂಡು. ಅದಾದ ನಂತರ ಅದರ ಕೆಳಗಡೆನೆ ಅಪ್ಲೈ ಲಿಂಕ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಇರೋದು ಕ್ಲಿಕ್ ಹಿಯರ್ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ CESC mysore.karnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ನೆಕ್ಸ್ಟ್ ಇದರ ಸ್ಯಾಲ್ರಿ ಅಂದರೆ ಸ್ಟೈಫಂಡ್ ಎಷ್ಟೆಷ್ಟಿರುತ್ತೆ ಅಂತ ನೋಡಿದ್ರೆ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗೆ 12,300 ರೂಪಾಯಿ ತಿಂಗಳಿಗಿರುತ್ತೆ. ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗೆ 10,900 ರೂಪಾಯಿ. ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ನಾನ್ ಇಂಜಿನಿಯರಿಂಗ್ ಹುದ್ದೆಗೆ 12,300 ರೂಪಾಯಿ ತಿಂಗಳಿಗೆ ಸ್ಟೈಫಂಡ್ ಇರುತ್ತೆ. ನೆಕ್ಸ್ಟ್ ಇದರ ವಯೋಮಿತಿಯ ಡೀಟೇಲ್ಸ್ನ ನೋಡಿದ್ರೆ, ಎಲ್ಲ ಹುದ್ದೆಗೂ ಕೂಡ ಮಿನಿಮಮ್ 18 ವರ್ಷ ಆಗಿರಲೇಬೇಕಾಗುತ್ತೆ. 18ಗಿಂತ ಜಾಸ್ತಿ ಇರೋರು ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ತಿಳ್ಕೊಳ್ಳೋದಾದ್ರೆ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗೆ BE ಅಥವಾ BTech ಆಗಿರಬೇಕು. ಟೆಕ್ನಿಷಿಯನ್ ಡಿಪ್ಲೊಮೊ ಅಪ್ರೆಂಟಿಸ್ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕು. ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆಗೆ BCom BBA BA BCA BSc ಆದವರು ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆ 80 ಖಾಲಿ ಇದೆ. ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆ 55 ಖಾಲಿ ಇದೆ. ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಹುದ್ದೆ 65 ಖಾಲಿ ಇದೆ. ಟೋಟಲ್ 200 ಹುದ್ದೆ ಖಾಲಿ ಇರುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ನಿಮಗೇನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ನೀವೇನಾದರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ನಮ್ಮ ಚಾನಲ್ ಮೆಂಬರ್ಶಿಪ್ ತಗೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಜಾಯಿನ್ ಅಂತ ಒಂದು ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ ತಗೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ಬೋದು. ಮತ್ತೆ ನೀವಿನ್ನೂ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಮತ್ತು ಈ ವೆಬ್ಸೈಟ್ನಲ್ಲೂ ಕೂಡ ಈ ರೀತಿ ಲಿಂಕ್ ಇದೆ. ಇಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಪ್ರತಿದಿನ ಜಾಬ್ ಲಿಂಕ್ಸ್ನ ಪಡ್ಕೊಳ್ಳಿ. ಮತ್ತು ನಮ್ಮದೇ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡೋದು prgovernmentjobs.com ಅಂತ ಹೇಳಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಆಗಿರುತ್ತೆ. ಅಲ್ಲಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಸ್ಗೆ ನೀವು ಅಪ್ಲೈ ಮಾಡಬಹುದು.